ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತೇನಪ್ಪ ಕತೆ ಅಂದರೆ ನಿನ್ನೆ ನಮ್ಮಮ್ಮಗೆ ಯಾವ ಥರ ಪ್ರಶ್ನೆಗಳು ಕೇಳಿದೆ ಅದೇ ಥರ ಇವತ್ತು ನಮ್ಮಪ್ಪಗೆ ಕೇಳ್ತೀನಿ. ಅಪ್ಪ ಏನು ಆನ್ಸರ್ ಮಾಡುತ್ತೆ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡಲಪ್ಪ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು ಲೈಫು? ಅಂದರೆ ಯಾವ ಥರ ಇತ್ತು? ಕಷ್ಟ ಇತ್ತಾ, ಸುಖ ಇತ್ತಾ, ಯಾವ ಥರ ಇತ್ತು? ಅವಾಗೆಲ್ಲ ತುಂಬ ಕಷ್ಟ. ಸ್ವಲ್ಪ ಜ್ವರ ಮಾತಾಡು. ಅವಾಗೆಲ್ಲ ತುಂಬ ಕಷ್ಟ. ಹ್ಞೂ ಅವಾಗ ಏನಪ್ಪ ಅಂದರೆ ನಮ್ಮ ತಾಯಿ ತಂದರು ನಮ್ಮನ್ನ ನೋಡ್ಕೊತಾ ಇರಲ್ಲ ಸರಿಯಾಗಿ. ಹ್ಞೂ ಅವಾಗೆ ಊಟ ಮಾಡೋಕ್ಕೆಲ್ಲ ತುಂಬ ಕಷ್ಟ. ಊಟಕ್ಕೆಲ್ಲ ಹ್ಞೂ ಕೆಲಸವೇ ಹೆಚ್ಚಾಗಿತ್ತು ಅವ್ರಿಗೆ. ಕೆಲಸಕ್ಕೆ ನಮ್ಮನ್ನ ಬಿಟ್ಬಿಟ್ಟು ಹೊಂಟೋಗೋರು. ಹ್ಞೂ ಏನೋ ಅವರು ಕೆಲಸಕ್ಕೆಲ್ಲ ಓಡ್ ಬಂದು ಸಾಯಂಕಾಲವೇ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಹ್ಞೂ ಆ ಥರ ಇತ್ತು. ಓಕೆ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾವ ಗೇಮು, ಯಾವ ಆಟ ನಿಮ್ಗಿಷ್ಟ? ಯಾವ ಆಟ ಜಾಸ್ತಿ ಆಡ್ತಿದ್ರಿ? ತುಂಬ ಇಷ್ಟ ಆಗಿರೋ ಆಟ ಯಾವುದು? ಆಟ ಯಾವುದಪ್ಪ ಅಂದರೆ ಗಿಲ್ಲಿ ಆಟ, ಗೋಲಿ ಆಡ್ತಿದ್ದೋ. ಆಮೇಲೆ ಇನ್ನೇನು ಕ್ರಿಕೆಟ್ ಆಡ್ತೀನಿಲ್ಲ, ವಾಲಿಬಾಲ್ ಆಡ್ತಿದ್ದೆ. ವಾಲಿಬಾಲ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೆ ತುಂಬ ಫ್ರೆಂಡ್ಲಿ ಆಗಿರೋ, ಅಂದರೆ ಒಬ್ಬ ಪ್ರಾಣ ಸ್ನೇಹಿತ ಅಥವಾ ಆತ್ಮ ಸ್ನೇಹಿತ ಏನೋ ಹೇಳ್ತಾರಲ್ಲ ಆ ಥರ, ಯಾರಿದ್ರು ಆ ಥರ ಒಬ್ಬರು? ಒಬ್ಬರೇ ಇದ್ದರು. ಅಲ್ಲೇ ನಮ್ಮ ಕ್ಲಾಸ್ಮೇಟ್ ಇದ್ದರು ಒಬ್ಬರು. ಹುಡುಗನ ಹುಡುಗಿ? ಹುಡುಗ. ಇವಾಗಲೂ ಫೋನ್ ಮಾಡ್ತಾ ಇರ್ತಾರೆ? ಫೋನ್ ಮಾಡ್ತಾ ಇರ್ತೀನಿ ಅವಾಗ. ನೀವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಂತಲ್ಲ, ನೀವು ಮೊದಲು ಕೆಲ್ಸಕ್ಕೆ ಹೋದಾಗ ಎಷ್ಟು ಸಂಬಳ ಇತ್ತು? ಫಸ್ಟ್ ಯಾವುದೇ ಕೆಲಸ ಆಗಿರ್ಬೋದು, ಅದು ಇಂಥ ಕೆಲಸ ಅಂತ ಏನಿಲ್ಲ, ಅದು ತಿಂಗ್ಳಿಗೆ ಬರೋ ಕೆಲಸ, ತಿಂಗ್ಳಿಗೆ ಬರೋ ಸಂಬಳ ಅಂತಲೂ ಇಲ್ಲ, ಏನಿಲ್ಲ, ದಿನದಾರ ಆಗಿರ್ಬೋದು, ಯಾವ್ದಾರ ಆಗಿರ್ಬೋದು. ಫಸ್ಟ್ ಡೇ ನೀವು ಕೆಲ್ಸಕ್ಕೆ ಹೋದಾಗ ನಿಮ್ಮ ಸಂಬಳ ಎಷ್ಟಿತ್ತು? ಫಸ್ಟ್ ಡೇ ಅಂದರೆ ಇವಾಗ ನಾ ಬೆಂಗಳೂರು ಅಂದರೆ ಈಗ ಕಂಪ್ನಿ ಮಾಡ್ತೀನಿ ಅದೆಲ್ಲ ಅದು ಬಿಟ್ಟು ಅಂದರೆ ನೀವು ಯಾವ್ದಾರ ಚಿಕ್ಕ ವಯಸ್ಸಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ. ಬೆಂಗಳೂರಲ್ಲೇನಾ ಅಥವಾ ಬೆಂಗಳೂರಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಿ ಆಮೇಲೆ ಇವಾಗ ಹೋಯ್ತಿರೋ ಕಂಪ್ನಿಗೆ ಬಂದಿರೋದು. ಸೆಕ್ಯೂರಿಟಿ ಕೆಲಸ ಮಾಡಬೇಕಾದ್ರೆ ಎಷ್ಟಿತ್ತು ನಿಮಗೆ ಸ್ಯಾಲ್ರಿ? ಅವಾಗ ಒಂದು ದಿವಸಕ್ಕೆ 100 ರೂಪಾಯಿ ಆಯಿತು. ಒಂದು ದಿನಕ್ಕೆ? ಒಂದು ಅದಕ್ಕಿಂತ ಮುಂಚೆ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗಿಲ್ವಾ? ಯಾರ ಮುಂಚೆ ಬೇರೆ JSS ಗಾರ್ಡನ್ ಕೆಲಸ ಮಾಡಿರೋದು. ಆಮೇಲೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀವಿ. ಆಮೇಲೆ ಮನೆ ಕಾಂಕ್ರೀಟ್ ಹಾಕೋದು ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ಎಷ್ಟು ಸಂಬಳ? ಅವಾಗೆಲ್ಲ ಕಡಿಮೆ, 100-200 ರೂಪಾಯಿ ಅಷ್ಟೇ ದಿನಕ್ಕೆ. ಅದು ಯಾವಾಗ ವೀಕ್ಲಿ ಒನ್ ಟೈಮು, ಮಂತ್ಲಿ ಒನ್ ಟೈಮು ಕೆಲ್ಸಕ್ಕೆ ಹೋಗುವ ಅಷ್ಟೇ. ಆಮೇಲೆ ಟೀ ಎಸ್ಟೇಟ್ಲಿ ಕೆಲ್ಸಕ್ಕೆ ಹೋಗುವ, ಊಟಿಲಿ. ಅದು ಸ್ಯಾಲ್ರಿ ಕಡಿಮೆ ಅವಾಗ. ಜಾಸ್ತಿ ಏನು ಬರ್ತಿರೋ, ಮಂತ್ಲಿಗೆ 700-800 ರೂಪಾಯಿ ಬರೋದು ಅಷ್ಟೇ ಒಂದು ತಿಂಗಳಿಗೆ. ನೀವು ಜೀವನದಲ್ಲಿ ಎದುರಿಸಿರೋ ದೊಡ್ಡ ಕಷ್ಟ ಯಾವುದು ಇಲ್ಲಿವರೆಗೆ, ಹುಟ್ಟಿದಾಗಿಂದ ಇಲ್ಲಿವರೆಗೆ ದೊಡ್ಡ ಕಷ್ಟ ಅಂದ್ರೆ ಯಾವುದು? ದೊಡ್ಡ ಕಷ್ಟ ಅಂದ್ರೆ ಎಲ್ಲ ಅದೇ ಈ ಕೆಲಸ ಮಾಡ್ತೀವಲ್ಲ, ಇದೆ ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ, ಯಾವುದು ಶಾಶ್ವತ ಒಂದು ಕೆಲಸ ಪರ್ಮನೆಂಟ್ ಆಗಿ ಯಾವುದು ಮಾಡ್ಕೊಂಡು ಬಂದಿಲ್ಲ. ಇವಾಗ ಮಾಡ್ತಿರೋದು ಇದೇ ಪರ್ಮನೆಂಟ್. ನಾ ಬಂದು ಸೇರ್ಕೊಂಡಿರೋದು. ಅದು ಈ ಕಂಪ್ನಿಲಿ ಬಂದು ಒಂದು ದಿವಸಕ್ಕೆ 90 ರೂಪಾಯಿ ಕೂಲಿ ಸ್ಟಾರ್ಟಿಂಗ್ ನಾವು ಮಾಡಿದಾಗ. ಒಂದು ದಿನಕ್ಕೆ 2007ರಲ್ಲಿ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದು 2007ರೇನಾ? ನಾ ಬೆಂಗಳೂರಿಗೆ ಬಂದು ಮದುವೆ ಮುಂಚೆನೇ ಬಂದು ಮತ್ತೆ ವಾಪಸ್ ಹೋಗಿದ್ದೆ. ಆಮೇಲೆ ಮದುವೆ ಆಗಿದ್ದು. ಮದುವೆ ಆದಮೇಲೆ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬಂದಿರೋದು. ಓಕೆ. ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರೋ ದಿನ ಅಂದರೆ ಯಾವುದು? ಖುಷಿಯಾಗಿರೋ ದಿನ ಅಂದರೆ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಇವಾಗ ಕಂಪ್ನಿಗೆ ಹೋಗ್ತೀರ, ಆ ಕಂಪ್ನಿಲಿ ಹೋಯ್ತಿರ್ಬೇಕಾದ್ರೆ 3 ತಿಂಗಳಾದಮೇಲೆ ಒಂದು ಕೀಪ್ಯಾಡ್ ಮೊಬೈಲ್ ತಗೊಂಡೆ. ಅವಾಗ ನಮ್ಮ ಮನೇಲಿ ಅಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು. ಲ್ಯಾಂಡ್ಲೈನ್, ಅದೇ ಈ ಥರ. ಅವಾಗ ನಮ್ಮ ಅಪ್ಪವ್ರಿಗೆ ನಾನು ಫೋನ್ ಮಾಡಿದೆ ನನ್ನ ಫೋನಿಂದ ತಾತಕ್ಕೆ ಫೋನ್ ಮಾಡಿದ್ದು. ಅದೇ ನನಗೆ ಖುಷಿ ಬಂದಿದ್ದು. ಮೊದಲನೇ ಸಲ ಹೊಸ ಫೋನಿಂದ ಫೋನ್ ಮಾಡಿದ್ದೀರಾ ಅಂತ. ಓಕೆ. ನೆಕ್ಸ್ಟ್ ಕ್ವಶನ್ನು. ನಿಮ್ಮ ಜೀವನದಲ್ಲಿ ತುಂಬ ನೋವು ಪಟ್ಟಿರೋ ದಿನ ಆಗಿರ್ಬೋದು, ವಿಷಯ ಏನಾದರೂ ಆಗಿರ್ಬೋದು, ಯಾವುದು? ಅದರಿಂದ ನೀವೇನು ಕಲ್ತ್ರಿ ಅಂತ? ನಮ್ಮ ಅಪ್ಪ ತೀರೋಗಿರೋದು
ಹ್ಞೂ ಅವತ್ತು ತುಂಬ ನೋವುಪಟ್ಟೆ. ಯಾಕೆಂದರೆ ಹ್ಞೂ ನಮಗೇನು ಹೇಳಿಲ್ಲ ಮಾಡಿಲ್ಲ, ಸಡನ್ನಾಗಿ ಹೋಗ್ಬಿಟ್ರು. ಹ್ಞೂ ಅದರಿಂದ ತುಂಬ ಬೇಜಾರಾಯಿತು. ಅದರಿಂದ ತುಂಬ ಪಾಠ ಕಲ್ತ್ಕೊಂಡಿದ್ದೀನಿ. ಯಾಕೆಂದರೆ ಚಿಕ್ಕವರಿಂದ ಅವ್ರ ಜೊತೆನೇ ಇದ್ದಿದ್ದು ನಾನೇ ಜಾಸ್ತಿ. ಹ್ಞೂ ಅವ್ರ ಆ್ಯಕ್ಟಿವಿಟೀಸು, ಅವ್ರ ಒಳ್ಳೆತನ ಎಲ್ಲ ಕಲ್ತ್ಕೊಂಡಿದ್ದೀನಿ. ಹ್ಞೂ ಅವರು ಹೋಗೋ ದಾರಿಲೇ ನಾನು ಹೋಗ್ಬೇಕು ಅಂತ ಇಷ್ಟ ನನಗೆ. ಸರಿ. ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಸಹಾಯ ಮಾಡಿರೋ ವ್ಯಕ್ತಿ ಅಂದರೆ ಸಪೋರ್ಟ್ ಮಾಡಿರೋದಾಗ್ಲಿ, ಏನಾದರೂ ಆಗಲಿ, ಹಣ ಸಹಾಯ ಆಗಲಿ, ಏನಾದರೂ ಆಗಲಿ ಮಾಡಿರೋದು ಯಾರು? ಸಪೋರ್ಟ್ಗಂದರೆ ನಾನು ಓದು 7ನೇ ಕ್ಲಾಸಿಂದನೂ ಸ್ವಾಭಿಮಾನಿ ನಾನು. ನನ್ನ ಬುದ್ಧಿ ಗೊತ್ತಾಗ್ತಾಯಿಂದ ಹ್ಞೂ ನಾನು ಯಾರ ಹತ್ರನೂ ಕಾಸು ಸಹಾಯ ಮಾಡ್ರಿ ಅಂತ ಏನೂ ಕೇಳಿಲ್ಲ. ಹ್ಞೂ ಸಪೋಸ್ ನನಗೆ ಏನು ತಿನ್ನಕ್ಕೆ ಉಣ್ಣಕ್ಕೆ ಏನೂ ಇಲ್ಲ ಅಂದ್ರೂ ಹ್ಞೂ ಸುಮ್ಗೆ ಇದ್ಬಿಡೋನು, ಹ್ಞೂ ಯಾರೂ ಕೇಳ್ತಿರ್ಲಿಲ್ಲ. ಹ್ಞೂ ಏನೋ ಆ ಥರ ನಾನು ಬೆಳ್ಕೊಂಡ್ಬಂದಿದ್ದು. ಹ್ಞೂ ಯಾರ ಹತ್ರ ಇದುವರೆಗೂ ನಾನು ಸಾಲ ಮಾಡಿಲ್ಲ. ಸಾಲ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಸಾಲ ಮಾಡಬಾರ್ದು ಅಂತ. ಸಾಲ ಮಾಡೋದು ತಪ್ಪು. ಹ್ಞೂ ಯಾಕೆಂದರೆ ಮುಂದಕ್ಕೆ ಅದರಿಂದ ತೊಂದರೆ ಆಯ್ತದೆ ನಮಗೆ. ಹ್ಞೂ ಏನು ಬೇರೆ ಯಾವಾರ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸಾಲ ಮಾಡಿಬಿಟ್ರೆ, ನಾನು ಸಾಲ ಮಾಡಿ ಮನೆ ಕಟ್ಟಿ ಇದು ಮಾಡಿದ್ರೆ ಹ್ಞೂ ಮುಂದಕ್ಕೆ ನೀವು ಏನು ಮಾಡ್ತೀರಿ? ನಮ್ಮ ಅಪ್ಪ ಸಾಲ ಮಾಡಿದ್ರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತೀರಾ? ಆ ಥರ. ಆ ಥರ ಮಾಡಬಾರ್ದು ಅಂತ ನಾನು ಮಾಡಿಲ್ಲ ಅಷ್ಟೇ. ಅಂದರೆ ದುಡ್ಡಿಂದ ಬಿಟ್ಟು ಬೇರೆ ಏನು ಕಷ್ಟದ ಟೈಮಲ್ಲಿ ಯಾರು ಸಹಾಯ ಮಾಡಿದ್ದಾರೆ? ಬೇರೆ ಕಷ್ಟದ ಟೈಮಲ್ಲಿ ಅಂದರೆ ಅಂಥದ್ದೇನೂ ಇಲ್ಲ. ಹ್ಞೂ ಯಾಕೆಂದರೆ ಎಲ್ಲ ಇದನ್ನು ನಿಭಾಯಿಸ್ಕೊಂಡ್ಬಂದಿದ್ದೀನಿ ಚಿಕ್ಕದ್ರಿಂದ. ಹ್ಞೂ ಏನು ಕಷ್ಟದ ದಿನಗಳು ಆಯ್ತು ಬೇಜಾನು, ಹ್ಞೂ ಆದರೆ ಯಾರ ಹತ್ರ ಹೆಲ್ಪ್ ಕೇಳಿಲ್ಲ ನಾನು. ಹ್ಞೂ ಓಕೆ. ನಿಮ್ಮ ಅಪ್ಪ ಅಮ್ಮಯಿಂದ ನೀವೇನು ಕಲ್ತಿದ್ದೀರಿ? ಒಳ್ಳೇದು ಏನು ಕಲ್ತಿದ್ದೀರಿ? ಅಪ್ಪ ಅಮ್ಮನ ಒಳ್ಳೆತನ ಕಲ್ತಿದ್ದೀವಿ. ಹ್ಞೂ ಯಾರ ಹತ್ರನೂ ಕೈ ಒಡ್ಬಾರ್ದು. ಹ್ಞೂ ಏನೋ ದುಡ್ಡು ತಿನ್ನಬೇಕು. ಹ್ಞೂ ಏನೋ ಏನಪ್ಪ ಅಂದರೆ ನಾವು ಬೇರೆಯವ್ರ ಹತ್ರ ಈಸ್ಕೊತೀನಿ ತಿರುಗಾಡ್ಕೊಂಡಿದ್ರೆ ನಾವು ಫುಲ್ಲು ಸೋಂಬೇರಿತನ ಆಗೋಯ್ತೀವಿ. ಹ್ಞೂ ಏನೋ ಅವ್ರು ಕೊಡ್ತಾರೆ ಅದಕ್ಕೆ ನಾವು ಕೇಳ್ಕೊಂಡೇ ಇರೋಕ್ಕಾಗಲ್ಲ. ಹ್ಞೂ ನಾವು ಕೈ ತುಂಬ ಸಂಬಳ ತಗೊಂಡು ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ಬೇಕು. ನಾವು ಬೇರೆಯವ್ರ ಹತ್ರ ಆ ದುಡ್ಡಿಂದ ತಿನ್ನೋದಕ್ಕಿಂತ ನಾವು ದುಡಿಮೆ ಮಾಡಿ ತಿಂತೀವಲ್ಲ, ಆ ದುಡ್ಡಲ್ಲೇ ರುಚಿ ಜಾಸ್ತಿ. ಏನೋ ಅಂದರೆ ಬೇರೆಯವರಿಂದ ಬಂದಿದ್ದು ಯಾವತ್ತೂ ಉಳಿಯಲ್ಲ, ಯಾವುದು ಉಳಿಯಲ್ಲ. ಏನು ಯಾವತ್ತಿರೂ ಅಷ್ಟೇ, ಗಂಡಾಗಲಿ ಹೆಣ್ಣಾಗಲಿ ದುಡಿದು ತಿನ್ಬೇಕಾದ್ರೆ ದುಡಿಯೋದು ತಿನ್ನಬೇಕು. ಹ್ಞೂ ಯಾಮರ್ಸಿ ತಿನ್ನಬಾರ್ದು. ಹ್ಞೂ ಏನೋ ಯಾಮರ್ಸಿ ತಿಂದರೆ ಅದು ಮುಂದಿನ ದಿನಗಳಲ್ಲಿ ಅವರು ತಾಯಿ ತಂದರೆ ಯಾಮರ್ಸಿ ಬೇರೆಯವ್ರಿಗೆ ಮೋಸ ಮಾಡಿ ತಿಂದರೆ ಹ್ಞೂ ಅವ್ರ ಮಕ್ಕಳಿಗೆ ತೊಂದರೆ ಆಯ್ತದೆ. ಹ್ಞೂ ಓಕೆ. ನೆಕ್ಸ್ಟ್ ಕ್ವಶನ್ನು. ನೀವು ಚಿಕ್ಕವರಿದ್ದಾಗ ನಿಮ್ಮ ಕನಸು ಏನಿತ್ತು? ಅಂದರೆ ಎಲ್ರಿಗೂ ಕನಸು ಇರುತ್ತಲ್ಲ, ನಾನು ಈ ಥರ ಆಗಬೇಕಿತ್ತು, ಈ ವಸ್ತು ತಗೋಬೇಕಿತ್ತು, ಆ ಥರ ನಿಮ್ಮ ಕನಸು ಏನಿತ್ತು ಅಂತ? ಕನಸು ಅಂದರೆ ಜಾಸ್ತಿ ಏನು ಕನಸಿಲ್ಲ. ನಾವು ಕೆಲಸಕ್ಕೆ ಸೇರ್ಕೋಬೇಕು ಫಸ್ಟು. ಹ್ಞೂ ಓದ್ಬಿಟ್ಟು ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ದು. ಹ್ಞೂ ಬಿಟ್ಟರು ಕೆಲಸ ಕಲಿಬೇಕು ಅಂತ ಐ ಟಿಗೆ ಸೇರ್ಕೊಂಬಂತಿದ್ದು. ಹ್ಞೂ ಸೇರ್ಕೊಂಡಿಲ್ಲ. ಹ್ಞೂ ಅದಕ್ಕೆ ನನಗೆ ಇಷ್ಟಪಟ್ಟ ಕೆಲಸನೇ ಸಿಕ್ತು. ಹ್ಞೂ ಬಿಟ್ಟರು ಕೆಲಸನೇ ಸಿಕ್ತು. ಅದೇ ಕೆಲಸ ಇವಾಗಲೂ ಮಾಡ್ತಿದ್ದೀರಾ? ಮಾಡ್ತಾಯಿದ್ದೀನಿ. ನೋಡಿ ಗೈಸ್. ನೆಕ್ಸ್ಟು, ನಿಮ್ಮ ಜೀವನದಲ್ಲಿ ಈಗ ಒಂದು ಡಿಸಿಷನ್ ತಗೋಬಿಟ್ಟಿದ್ದೀರಾ, ಅದನ್ನು ನಾನು ತಗೋಬಾರ್ದಿತ್ತು, ಇದನ್ನು ತಗೊಂಡು ತಪ್ಪು ಮಾಡಿದೆ, ಸುಮ್ಮನೆ ಇದ್ದರೆ ಆಗ್ತಿತ್ತು, ಬೇರೆನಾದರೂ ನಾನು ನಿಧಾನಕ್ಕೆ ಡಿಸಿಷನ್ ಮಾಡ್ಬೋದಿತ್ತು ಅಂದರೆ ಯಾವುದು? ಡಿಸಿಷನ್ ಏನಪ್ಪ ಅಂದರೆ, ಸಡನ್ನಾಗಿ ಇವಾಗ ಮನೆ ಕಟ್ಬಾರ್ದು ಆಯಿತು. ಪರಿಸ್ಥಿತಿ ಕಟ್ಟಬೇಕಾಯ್ತು, ಕಟ್ಟಿದ್ದೆ. ನಮ್ಮ ಅಪ್ಪ ಇದ್ದೇನೋ ನಾನು ಕಟ್ತಿರ್ಲಿಲ್ಲ, ನಿಧಾನಕ್ಕೆ ಮಾಡ್ಕೊಂಡಿದ್ದು ಮನೆ. ಅದೇ ಇವಾಗ ಶ್ರೀಮಂತ. ಓಕೆ. ಇವಾಗ ಈ ಕ್ವಶನ್ನು ಒಂಥರ ಇಂಟ್ರೆಸ್ಟಿಂಗು. ಇವಾಗ ನೀವು ನನ್ನ ಏಜಿಗೆ ಬಂದರೆ, ಅಂದರೆ ನೀವು ಈಗ ಹಿಂದಕ್ಕೆ ಹೋದರೆ, ನಿಮ್ಮ ಕಾಲಕ್ಕೆ ನನ್ನ ಏಜಲ್ಲಿ ಇದ್ದಾಗ ಅಲ್ಲಿಗೆ ಹೋದರೆ ನೀವೇನು ಮಾಡ್ತಿದ್ರಿ? ಈ ಕ್ಷಣದಲ್ಲಿ ಇಷ್ಟೇ ಬುದ್ಧಿ ಇರ್ತಿತ್ತು, ಆದರೆ ಏಜ್ ಇನ್ನೂ ಚಿಕ್ಕದಿರ್ತಿತ್ತು, ತಾತ ಅಜ್ಜಿ ಎಲ್ಲ ಇರ್ತಿದ್ರು. ಅವಾಗ ನೀವೇನು ಮಾಡ್ತಿದ್ರಿ ಈ ಟೈಮಲ್ಲಿ? ಅವರಿಗೋಸ್ಕರ ಏನು ಮಾಡ್ತಿದ್ರಿ ಅಂತ? ಅವ್ರಿಗೋಸ್ಕರ ಅವರು ಓದು ಇನ್ನೂ ಚೆನ್ನಾಗಿ ಓದು ಅಂತ ಇಂಪ್ರೆಸ್ ಮಾಡ್ತಿದ್ರು. ನಾವು ಅದಕ್ಕೆ ಸರಿಯಾಗಿ ಓದಿಲ್ಲ ಅವಾಗ. ಬರೀ ಆಟ ಚೆಂಡಾಡೋದು, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇತ್ತು. ಅದರಿಂದ ಆ ಥರ ಬಂದರೆ
ಚೆನ್ನಾಗಿ ಓದಬೇಕು ಅಂತ ಇಂಟ್ರೆಸ್ಟ್ ಇದೆ. ಓದ್ತೀರಾ? ಇವಾಗ ನೀವು ಮತ್ತೆ ಹಿಂದೆ ಹೋದ್ರೆ ಓದಬೇಕು ಅಂತ ಅನ್ಕೊಂತೀರಾ? ಅನಿಸುತ್ತೆ. ಆಯಿತು. ನಿಮ್ಮ ಜೀವನದಲ್ಲೇ ಇದುವರೆಗೂ ಒಂದು ವಸ್ತುಗೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರ ಅಂದರೆ ವಸ್ತು ಯಾವುದು? ಅದಕ್ಕೆ ಎಷ್ಟು ದುಡ್ಡು ಆಗಿತ್ತು? ವಸ್ತು ಅಂದರೆ ಯಾವತ್ತು ಗಾಡಿ ಗಾಡಿ ಬಿಟ್ಟರೆ ಇನ್ನೇನು ವಸ್ತು ಏನು ತಗೊಂಡಿಲ್ಲ ನಾವು. ಹ್ಞೂ ಏನು ಅದೇ ಅದು ಬಂದು ಗಾಡಿ ಬಂದು ನಾನು ದುಡ್ದು ತಗೊಂಡಿರೋದು. ಹ್ಞೂ ಸ್ವಲ್ಪ ಉಂಡಿಗೆ ಹಾಕಿ ಹ್ಞೂ ತಗೊಂಡಿರೋದು ನಾನು. ಎಷ್ಟಾಗಿತ್ತು ನೀವು ಗಾಡಿ ತಗೊಂಡಾಗ? ಗಾಡಿ ತಗೊಂಡಾಗ ಅವಾಗ 69,000. ಇವಾಗ ಆಯ್ತಲ್ಲ ಅದೇನಾ? ಅದೇ. ಓಕೆ. ನಿಮ್ಗೆ ಇಷ್ಟ ಆಗಿರೋ ಫುಡ್, ಆಹಾರ ಯಾವುದು? ಮುದ್ದೆ ಜೊತೆಗೆ ಮುದ್ದೆ, ಚಿಕನು, ಉಪ್ಪು ಸಾಂಬಾರು ಅದೆಲ್ಲ ಚೆನ್ನಾಗಿ ಮುದ್ದೆ. ನೀವು ಈಗ ಅವಾಗಲೇ ಹೇಳಿದ್ರಲ್ಲ ತುಂಬ ಕೆಲಸಗಳು ಮಾಡಿದ್ದೀನಂತ. ಅಷ್ಟು ಕೆಲಸಗಳಲ್ಲಿ ಈ ಕೆಲ್ಸಕ್ಕೆ ನಾನು ಹೋಗ್ಬಾರ್ದಿತ್ತು, ತುಂಬ ಕಷ್ಟ ಆಯಿತು ಈ ಕೆಲಸದಿಂದ ನನಗೆ, ಇಂಥ ಕೆಲಸ ಯಾಕೆ ಮಾಡಬೇಕು ಜೀವನದಲ್ಲಿ ಅನ್ಸಿರೋ ಕೆಲಸ ಅಂದರೆ ಯಾವುದು? ಇವಾಗ ನೀವು ಮಾಡಿರೋ ಕೆಲಸಗಳಲ್ಲಿ ಯಾವುದಪ್ಪ ಅಂದರೆ ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದೆ. ಅದು ತುಂಬ ಬೇಜಾರಾಯಿತು ನಮಗೆ. ಯಾಕೆಂದರೆ ಈ ಕೆಲಸನ ಮಾಡಿಬಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗಲೇ ಕೆಲಸ ಬಿಟ್ಟಿದ್ದೆ ನಾನು. ಕೆಲಸ ಎಷ್ಟು ತಿಂಗಳು ಮಾಡಿದ್ರಿ? ಒಂದು 6-7 ತಿಂಗಳೇನೋ ಮಾಡಿದ್ದೆ. 7 ತಿಂಗಳು. ಇಲ್ಲೇ ಬೆಂಗಳೂರಲ್ಲೇನಾ? ಬೆಂಗಳೂರಿಲ್ಲ, ಅಲ್ಲಿ ಬಾರ್ಡ್ರು. ಊಟಿ ಬಂಡೀಪುರ ಬಾರ್ಡ್ರು. ನಿಮ್ಗೆ ಇಷ್ಟ ಆಗಿರೋ ಮೂವಿ ಯಾವ ಭಾಷೆದಾದ್ರೂ ಆಗಿರ್ಬೋದು, ಯಾವುದು? ಮೂವಿ ಅಂದರೆ ಹಳೆ ಫಿಲಮ್ಗಳು ತುಂಬ ಇಷ್ಟ ನಮಗೆ. ವಿಷ್ಣುವರ್ಧನ್, ರಜನಿಕಾಂತ್, ಅಮಿತಾಬ್ ಬಚ್ಚನ್ ಇವ್ರ ಫಿಲಮ್ಗಳು ತುಂಬ ಇಷ್ಟ. ಓಕೆ. ನಿಮಗೆ ಮದುವೆ ಆಗಬೇಕು ಅಂತ ಹೇಳಿದಾಗ ನಿಮಗೆ ಏನು ಅನಿಸಿತ್ತು? ಅಂದರೆ ನನಗೆ ಓಕೆ ಮದುವೆ ಆಗೋಕ್ಕೆ, ನಾನು ಕೆಲಸದಲ್ಲಿದ್ದೀನಿ. ಕೆಲಸದಲ್ಲಿದ್ದರೆ ಅವಾಗ? ಕೆಲಸ ಇಲ್ಲ. ಓಕೆ ನನಗೆ ಮದುವೆ ಆಗೋಕ್ಕೆ, ನೀವು ಮದುವೆ ಮಾಡಿ ಅಂತ ಹೇಳಿದ್ರಾ, ಅಥವಾ ಬೇಡ ಇವಾಗಲೇ ಮುಂದೆ ಯಾವಾಗಲಾದ್ರು ನೋಡ್ಕೊಳ್ಳೋಣ ಅಂತ ಹೇಳಿದ್ರಾ? ಆ ಥರ ಏನೂ ಹೇಳಿಲ್ಲ. ಅವಾಗ ಏನಪ್ಪ ಅಂದರೆ ಆಗಿನ ಜನ್ರೇಷನ್ ಆ ಥರ ಇತ್ತು. ಯಾಕೆಂದರೆ ಅವಾಗ ತಾಯಿ ತಂದ್ರೆ ನೋಡಿದ್ರೆ ಮರ್ಯಾದೆ ಕೊಡ್ತಿದ್ರು ಚೆನ್ನಾಗೆ. ಅವ್ರು ಹೇಳ್ದಂಗೆ ಕೇಳೋರು, ತಿರುಗಿ ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳ್ದ ಇಟ್ಕೊಂಡು ಒಪ್ಕೊಂಡು ಮದುವೆ ಆಗಿದ್ದು. ಅವ್ರು ಹೇಳಿದ ತಕ್ಷಣ ಸರಿ ಮಾಡಿ ಅಂತ ಹೇಳಿದ್ರು. ನಿಮಗೆ ನಾನು ಹುಟ್ಟಿದಾಗಲಿ ಅಥವಾ ಅಕ್ಕ ಏನು ಅನಿಸ್ತು? ಈಗ ಅಕ್ಕನೇ ಮೊದಲು ಫಸ್ಟ್ ಹುಟ್ಟಿರೋದ್ರಿಂದ ನಿಮಗೆ ಯಾವ ಥರ ಫೀಲಿಂಗ್ ಆಯಿತು? ಖುಷಿನಾ ಅಥವಾ? ಈಗ ಕೆಲವರು ಹಳೆ ಕಾಲದವರೆಲ್ಲ ಹೆಣ್ಣು ಪಾಪ ಆಗ್ಬಿಟ್ರೆ ಅಂದರೆ ಏನು ಹೆಣ್ಣು ಗಂಡು ಹುಡ್ಬೇಕಿತ್ತು ಆ ಥರ ಏನೇನೋ ಹೇಳ್ತಾರಲ್ವಾ? ನಿಮ್ಗೆ ಏನು ಅನಿಸ್ತು ಹೆಣ್ಣು ಹುಟ್ಟಿದ ತಕ್ಷಣ ಮೊದಲು? ನಮ್ಗೆ ಆ ಥರ ಏನೂ ಅನಿಸಿಲ್ಲ. ಎಲ್ಲ ಒಳ್ಳೇದಾಯಿತು. ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಒಂದೇ. ನಾವು ಚೆನ್ನಾಗಿ ಸಾಕಿ ಎಜುಕೇಷನ್ ಕೊಡಿಸಿ ಮುಂದಕ್ಕೆ ದಾರಿ ತೋರಿಸ್ಬೇಕು ಅವ್ರಿಗೆ ಅಂತ ಅನ್ಸ್ತು. ಆಯಿತು. ನೆಕ್ಸ್ಟ್ ಕ್ವಶನ್. ಇವಾಗ ನಿಮ್ಮ ಜೊತೆ ತಾತ ಇಲ್ಲ, ಅವ್ರು ಇದ್ದಿದ್ರೆ ಇವಾಗ ನಿಮ್ಮನ್ನು ನೋಡಿ ಏನು ಹೇಳ್ತಿದ್ರು? ಇವಾಗ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಕೊಂಡು ಬಂದಿದ್ದೀರಾ, ಬೆಂಗಳೂರಲ್ಲಿ ಬಂದು ತುಂಬ ಕಷ್ಟಪಟ್ಟಿದ್ದೀರಾ, ಊರಲ್ಲಿ ಮನೆ ಕಟ್ಟಿದ್ದೀರಾ. ಇದನ್ನ ನೋಡಿ ತಾತ ಎಷ್ಟು ಖುಷಿ ಪಡ್ತಿದ್ರು? ತುಂಬ ಖುಷಿ ಪಟ್ಟಿದ್ರು. ಮತ್ತು ಇನ್ನೂ ಚೆನ್ನಾಗಿದ್ದರು. ನಾವು ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು. ಅವ್ರಿಗೆ ಏನು ಬೇಕೋ ಎಲ್ಲನೂ ಇಸ್ಕೊಟ್ಟಿರು. ಅದೇ ನಮಗೆ ಯಾವನೂ ಮರೆಯೋಕ್ಕಾಗಲ್ಲ. ಅದು ಆ ವಿಷಯ ಎಲ್ಲ ಅವರು ಇಲ್ಲದೇ ಇರೋ ಫೀಲಿಂಗು ತುಂಬ ಇದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಯಾವ ಥರ ನೋಡ್ಕೊಂಡಿದ್ರು? ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರು. ಊಟಕ್ಕೆ ಏನು ತೊಂದರೆ ಇರಲಿಲ್ಲ. ಊಟ ಎಷ್ಟೊತ್ತಿನ ರಾತ್ರಿ ಆದರೂ ತಂದು ಕೊಡೋರು, ಮಾಡ್ಸೋರು. ಏನೇ ಹೋಲಿ, ಸಿಟಿ ಕಡೆ ಹೋಲಿ ತಂದು ಕೊಡೋರು. ನಾವು ಬೇಕಾದ ತಂದು ಕೊಡೋರು. ಅವೆಲ್ಲ ಏನೂ ಗೊತ್ತಿಲ್ಲ. ನೆಕ್ಸ್ಟು
ಮದುವೆ ಆಗಿ ಬಂದ್ಮೇಲೆ ಇಲ್ಲಿಗೆ ಹ್ಞೂ ಹೆಂಗಿತ್ತು ಲೈಫು? ಅಂದ್ರೆ ಇವಾಗ ಇಬ್ರು ಮದುವೆ ಆಗಿ ಬಂದಿದ್ದೀರಾ, ಹ್ಞೂ ಏನ್ ಕೆಲಸ ಮಾಡಬೇಕು ಗೊತ್ತಿಲ್ಲ, ಗೊತ್ತಿಲ್ಲ. ಬೆಂಗಳೂರಲ್ಲಿ ಏನ್ ಮಾಡೋದು, ಇಬ್ಬರೇ ಬಂದ್ಬಿಟ್ಟಿದ್ದೀರಾ. ಹ್ಞೂ ಇವಾಗ ಬೆಂಗಳೂರಲ್ಲೇ ಇರ್ಬೇಕಾ ಹ್ಞೂ ಅಥವಾ ಊರಿಗೆ ಹೋಗಿ ಇರ್ಬೋದಾ? ಹ್ಞೂ ಯಾವ ಥರ ಯೋಚನೆ ಬಂದಿತ್ತು ಅವಾಗ ನಿಮಗೆ ಆ ಟೈಮಲ್ಲಿ? ನಾವು ಅವಾಗ ನಮ್ಮ ತಂದೆಯವ್ರು ಏನು ಮಾಡಿದ್ರು, ಮದುವೆ ಆದಮೇಲೆ ಆದಮೇಲೂ ಕೆಲ್ಸಕ್ಕೆ ಹೋಗ್ತೀನಿಲ್ಲ ನಾನು. ಮದುವೆ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಹೋಗ್ತಿರ್ಲಿಲ್ವಾ? ಇಲ್ಲ ಮದುವೆ ಆಗಿ ಅಲ್ಲಿ ಅಲ್ಲೇ ಇದ್ದಾಗ? ಇದ್ದಾಗ, ಹ್ಮ್ ಅಲ್ಲಿ ಊರಲ್ಲಿದ್ದಾಗ ಏನು ಕೆಲ್ಸಕ್ಕೆ ಹೋಗ್ತೀನಿಲ್ಲ. ಹ್ಮ್ ನಾನೇ ಡಿಸಿಷನ್ ಮಾಡ್ಕೊಂಡು ಹ್ಮ್ ಬೆಂಗಳೂರಿಗೆ ಸೇರ್ಕೊಂಡ್ಬಂದ್ಬಿಟ್ಟು ಅವ್ರ ಹತ್ರ 5,000 ರೂಪಾಯಿ ಸಾಲ ಮಾಡ್ಕೊಂಡು ತಗೊಬಂದಿದ್ದೆ. ಸಾಲ ಮಾಡಿ. ಸಾಲ ಮಾಡಿ ಹ್ಮ್ ಇಲ್ಲಿಗೆ ಬಂದು ಬಾಡಿಗೆ ಮನೆ ಬರೀ 500 ರೂಪಾಯಿ ಬಾಡಿಗೆ. ಹ್ಮ್ ಸೀಟ್ ಮನೆ ಇತ್ತು. ಹ್ಮ್ 500 ರೂಪಾಯಿ ಬಾಡಿಗೆ ಮನೇಲಿ ಅಲ್ಲೇ ವಾಸ ಮಾಡ್ತಿದ್ದೆ. ಹ್ಮ್ ಫಸ್ಟು ನಿಮ್ಮ ಅಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು, ನೀವು ಮೊದಲು ಅಮ್ಮನೇ ಮೊದಲು ಕೆಲಸಕ್ಕೆ ಅಮ್ಮನ್ನೇ ಹೋಗಿದ್ದ? ಕೆಲ್ಸಕ್ಕೆ ಸೇರಿಸಿದ್ದು ನಾನು. ಹ್ಮ್ ಆಮೇಲೆ ನಾನು ಕೆಲ್ಸಕ್ಕೆ ಹೋಗಿ ಸೇರಿದ್ದು. ಹ್ಮ್ ಹ್ಞೂ ಏನು ಯಾವ ಕೆಲಸ ಅಮ್ಮಂಗೆ ಕೆಲಸ ಸೇರಿಸಿದ್ದು ಮೊದಲು? ಅಮ್ಮಂದು ಗಾರ್ಮೆಂಟ್ಸ್ಗೆ ಸೇರಿಸಿದ್ದೆ. ಹ್ಮ್ ನಾನು ಇವಾಗ ಹೋಗ್ತೀನಲ್ಲ ಆ ಹ್ಮ್. ಕಂಪ್ನಿಗೆ ಹೋಗ್ತಾ ಇರೋದು. ಅವಾಗ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನೀವು? ಬೆಂಗಳೂರಿಗೆ ಬಂದು 2007ರಲ್ಲಿ ಬಂದಿದ್ದು. 2007. ಹ್ಞೂ ಇವಾಗ 2007 ಜೂನ್ 26 ತಿಂಗಳಲ್ಲಿ ವಯಸ್ಸು. ಬಂದಿದ್ದು. ಜೂನ್. ಜೂನ್. ಹ್ಮ್ ನಿಮ್ಗೆ ಇಷ್ಟ ಆಗಿರೋ ಪ್ಲೇಸ್ ಯಾವುದು? ಹ್ಞೂ ನಿಮ್ಗೆ ಇಷ್ಟ ಆಗಿರೋ ಜಾಗ? ಇಲ್ಲೇನಾ ಬೇರೆ ಕಡೆ? ಎಲ್ಲಾದ್ರೂ ಯಾವುದಾದ್ರೂ ಒಂದು. ಊಟಿ ಅಂದ್ರೆ ತುಂಬ ಇಷ್ಟ. ಹ್ಮ್ ವಾತಾವರಣ, ಹ್ಮ್ ಸೀನಿಯರ್ಸ್ಗಳ ಬೆಟ್ಟ ಗುಡ್ಡ ಅವೆಲ್ಲ ನೋಡೋಕೆ ಚೆನ್ನಲ್ಲ, ಅದು ಇಷ್ಟ ತುಂಬ. ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ. ಹುಟ್ಟಿ ಬೆಳೆದ್ರಿಂದ ನೀವು ಹುಟ್ಟಿ ಬೆಳೆದಿದ್ದು ಅಂದ್ರೆ ಅಲ್ಲೇನಾ ಅಥವಾ ಊರಲ್ಲ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಊಟಿನಲ್ಲೇ. ಹ್ಮ್ ಜಾಸ್ತಿ ಇದ್ದಿದ್ದು ಊಟಿನಲ್ಲೇ. ಹ್ಮ್ ಆಮೇಲೆ ನಮ್ಮ ತಂದೆ ರಿಟೈರ್ಡ್ ಆದಮೇಲೆ ಊರಿಗೆ ಬಂದಿದ್ದು. ಓಕೆ. ನೆಕ್ಸ್ಟ್ ಕ್ವಶನ್. ಇವಾಗ ಬೆಂಗಳೂರಿಗೆ ಬಂದಾಯ್ತು, ಎಲ್ಲ ಆಯ್ತು, ಹ್ಞೂ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಕಷ್ಟಪಟ್ರಿ, ಹ್ಞೂ ಒಂದು ಪೊಸಿಷನ್ಗೆ ಬಂದ್ರಿ. ಹ್ಞೂ ಮನೆ ಕಟ್ಟಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ ಅಂತ ಏನು ಯಾವಾಗಲೂ ಅನಿಸಿಲ್ವಾ? ಯಾಕೆಂದರೆ ಯಾರು ಚೆನ್ನಾಗಿದ್ದಾಗ ಯಾರು ಬರಲ್ಲ ಹತ್ರಕ್ಕೆ. ಹ್ಮ್ ಚೆನ್ನಾಗಿದ್ದಾಗ ಅಂದರೆ ಅವ್ರು ದುಡಿತಾರೆ ಮಾಡ್ತಾರೆ ಅಂತ ಯಾರೂ ಬರಲ್ಲ. ಹ್ಮ್ ಚೆನ್ನಾಗಿಲ್ದೇ ಇದ್ರೂ ಬರಲ್ಲ. ಹ್ಮ್ ಯಾಕೆಂದರೆ ಅವರು ನೋಡು ನಮ್ಮನಂಗಿಲ್ಲ. ಅವರು ಹ್ಮ್ ಹ್ಮ್ ಅವ್ರ ತಂದೆ ತೀರೋದ್ಮೇಲೆ ಬೇಗ ಇಂಪ್ರೂವ್ ಆಗ್ಬಿಟ್ರು ಅವರು. ಹ್ಮ್ ಮನೆ ಕಟ್ಕೊಂಡವ್ರೆ, ಅವ್ರಿಗೆ ಬೇಕಾದನ್ನು ತಗೋತಾವ್ರೆ ಹ್ಮ್ ಅಂದ್ಬಿಟ್ಟು ಯಾರೂ ಹತ್ರಕ್ಕೆ ಬರಲ್ಲ. ಹ್ಮ್ ಹ್ಮ್ ರಿಲೇಷನ್ಗಳಾದ್ರೂ ಸರಿ, ಬೇರೆಯವರಾದ್ರೂ ಸರಿ, ಹ್ಮ್ ಫ್ರೆಂಡ್ಶಿಪ್ ಆದರೂ ಅಷ್ಟೇ, ಹ್ಮ್ ಯಾರೂ ಹತ್ರಕ್ಕೆ ಬರಲ್ಲ. ಅದೇ ಇದು ಅವರು ಕೆಲಸ ಆಗಬೇಕು ಅಂದರೆ ಹ್ಮ್ ಬರ್ತಾರೆ ಅಷ್ಟೇ. ನಮ್ಮಿಂದ ಏನಾರು ಅವ್ರು ಕೆಲಸ ಆಗಬೇಕು ಅಂದ್ರೆ ಬರ್ತಾರೆ ಹೊರತು ಹ್ಮ್ ಇನ್ಯಾವುದಕ್ಕೂ ಹತ್ರಕ್ಕೆ ಬರಲ್ಲ ಅವರು. ಹಂಗೆ ಬರಬೇಕು ಅಂದರೆ ಅವರು ನಾವು ಕಷ್ಟದಲ್ಲಿರೋ ಬರ್ಬೇಕು. ಹ್ಮ್ ಇವಾಗ ನಮ್ಮ ತಂದೆ ಹತ್ತಿರೋದಾಗ ಯಾರೂ ಹತ್ರಕ್ಕೆ ಬರಲಿಲ್ಲ. ಹ್ಮ್ ಆವಾಗ ನಮಗೆ ಮನೆಯೇ ಇಲ್ವಲ್ಲ. ಯಾರೋ ಬಂದು ಬನ್ನಿ ನಮ್ಮ ಮನೇಲಿರ್ರಿ. ಹ್ಮ್ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಅವಾಗ. ಹ್ಮ್ ನಿಮ್ಮ ಮಕ್ಕಳನ್ನ ನೋಡ್ಕೊತೀವಿ, ಇಲ್ಲೇ ಇರ್ಕೊಳ್ಳಿ ನೀವು, ಮಂತ್ಲಿಗೋ ವಾರಕ್ಕೋ ಬಂದು ನೋಡ್ಕೊಂಡು ಹೋಗಿ. ಹ್ಮ್ ಬೆಂಗಳೂರಿಂದ ಯಾರೂ ಹೇಳಿಲ್ಲ ಇದುವರೆಗೂ. ಹ್ಮ್ ಎಲ್ಲ ನಮ್ಮ ತಂದೆ ತೀರೋದ್ಮೇಲೆ ಯಾರೂ ನಮ್ಮ ಹತ್ರಕ್ಕೆ ಬರಲಿಲ್ಲ ಯಾರು. ಅದಕ್ಕೆ ಮನೆ ಕಟ್ಟಿದ್ದ? ಅದಕ್ಕೆ ಮನೆ ಕಟ್ಟಿದ್ದು. ಹ್ಮ್ ಯಾರು ಹತ್ರಕ್ಕೆ ಹೋಗ್ಬಾರ್ದು, ಹ್ಮ್ ನಾವು ಪಡೋ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಹ್ಮ್ ಅನ್ನೋಕ್ಕಾಗಿ ಅರ್ಜೆಂಟಾಗಿ ಮನೆ ಮಾಡಿದ್ದು. ಹ್ಮ್ ನೀವು ಸ್ಕೂಲಾಗಲಿ ಕಾಲೇಜ್ಲಾಗಲಿ ಅಂದರೆ ನಿಮ್ಗಿನ್ನ ನೆನಪವ್ರ ನಿಮ್ಮ ಟೀಚರ್ಸು ನಿನಗೆ ಟೀಚರ್ಸ್ ಫೇವ್ರೇಟ್? ಅಂದರೆ ಅವರು ಹೆಸರೆಲ್ಲ ಮರ್ತೋಗಿದೆ. ಹ್ಮ್ ತುಂಬ ವರ್ಷ ಆಯ್ತಲ್ಲ, ಹ್ಮ್ ಮರ್ತೋಗಿದೆ, ಹೆಸರೆಲ್ಲ ಮರ್ತೋಗಿದೆ. ಇರಲಿ ಬಿಡಿ. ಹ್ಮ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಖುಷಿ ವಿಚಾರ ಅಂದರೆ ಯಾವುದು? ಇದು ಮಾಡಿರೋದ್ರಿಂದ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನಿ ಇವಾಗ, ನನ್ನ ಜೀವನಕ್ಕೆ ಸಾರ್ಥಕ ಆಯಿತು ಅನ್ನೋ ವಿಷಯ ಯಾವುದು? ಅದೇ ಮನೆ ಮಾಡಿದ್ರಲ್ಲ, ಅದೇ ಖುಷಿ ನನಗೆ. ಹ್ಮ್ ಅದು ಬಿಟ್ಟರೆ ಏನು ಖುಷಿ ಇಲ್ಲ ನನಗೆ. ಹ್ಮ್ ಮನೆ ಮಾಡಿದ್ದೀನಿ, ಮತ್ತು ಯಾರ ಹತ್ರಕ್ಕೂ ಹೋಗ್ಬಾರ್ದು. ಹ್ಮ್ ಏನು ಕೇಳೋಕ್ಕಾಗಲಿ, ಒಂದು 10 ರೂಪಾಯಿನೂ ಕೇಳೋಕ್ಕೂ ಯಾರ ಹತ್ರನೂ ಹೋಗ್ಬಾರ್ದು. ಎಷ್ಟೇ ಕಷ್ಟ ಆದರೂ ನಾವೇ ದುಡಿಬೇಕು. ನಾವೇ ದುಡಿಬೇಕು, ನಾವೇ ಖರ್ಚು ಮಾಡಬೇಕು, ನಾವೇ ಚೆನ್ನಾಗಿರ್ಬೇಕು. ಯಾಕೆ ಬೇರೆಯವ್ರಿಗೆ ನಾವು ಬಯಸ್ತೀವಿ ಒಳ್ಳೇದು,
ಆದರೆ ಅವ್ರು ನಮ್ಮ ಒಳ್ಳೇದು ಬಯಸೋದಿಲ್ಲ ಅವರು. ಹ್ಞೂ ಏನು ಅವ್ರ ರೂಟೇ ಬೇರೆ, ನಮ್ಮ ರೂಟೇ ಬೇರೆ. ಹ್ಞೂ ಏನು ನಾವು ಸ್ವಾಭಿಮಾನ ಬದುಕಬೇಕು ಅಂತ ಮಾಡ್ತೀವಿ, ಆದರೆ ಅವರು ಆ ಥರ ಇಲ್ಲ. ಅವ್ರದ್ದೇ ಒಂಥರ ರೂಟ್ ಇರುತ್ತೆ, ಹ್ಞೂ ಅವ್ರ ರೂಟ್ಗೆ ನಮಗೂ ಅಡ್ಜಸ್ಟ್ ಆಗಲ್ಲ. ಇವಾಗ ಈಗ ನಾವು ದುಡಿತಾ ಇದ್ದೀವಿ ಇವಾಗ, ನೀವು ದುಡಿತಾ ಇದ್ರಿ ಅವಾಗ ನಮ್ಮ ಏಜಲ್ಲಿದ್ದಾಗ. ನೀವು ಅವಾಗ ಸೇವ್ ಮಾಡ್ತಾ ಇದ್ರ ದುಡ್ಡನ್ನ, ಅಥವಾ ಇವಾಗ ನಾನು ಖರ್ಚು ಮಾಡ್ಬಿಡ್ತೀನಲ್ಲ ಆ ಥರ ಮಾಡ್ತಿದ್ರ? ಖರ್ಚೇ ಮಾಡ್ತೀನಿಲ್ಲ ನಾವು. ಹ್ಞೂ ನಾವೇನು ಸಂಪಾದನೆ ಮಾಡ್ತಿದ್ವೋ ಹ್ಞೂ ಅದು ತಗೊಬಂದು ನಮ್ಮ ತಂದೆಯವ್ರ ಹತ್ರ ಕೊಟ್ಬಿಡ್ತಿದ್ವು. ಹ್ಞೂ ಅವರಾಗಿದ್ದವರು ಏನೋ ಮಾಡಿದ್ರೆ ಮಾಡ್ದಂಗೆ ಅಂದ್ರೆ ಏನಪ್ಪ ಅಂದರೆ ಒಂದು ಶರ್ಟ್ ತಗೋಬೇಕು, ಒಂದು ಸ್ಲಿಪ್ಪರ್ ತಗೋಬೇಕು, ಒಂದು ಜರ್ಕಿನ್ ತಗೋಬೇಕು, ಎಲ್ಲ ಅವರೇ ತಗೊಡೋರು. ನೀವು ಕೆಲ್ಸಕ್ಕೆ ಹೋಗಿದ್ದ ದುಡ್ಡು ಅವ್ರಿಗೆ ಕೊಡ್ತಿದ್ದೋ ಅಷ್ಟೇ. ನಾವು 1 ರೂಪಾಯಿನೂ ಇಟ್ಕೊತಿರ್ಲಿಲ್ಲ. ಹ್ಞೂ ಏನಾರು ನಮಗೆ ಬೇಕು ಅಂದು ಕೇಳ್ತಾನೆ ಇರಲಿಲ್ಲ. ಯಾಕೆಂದರೆ ಆ ಥರ ಜನ್ರೇಷನ್ ಇತ್ತು ಅವಾಗ. ತಾಯಿ ತಂದ್ರೆ ನೋಡಿ ಭಯ ಇತ್ತು ಅವಾಗ. ಈಗಿನವ್ರಿಗೆ ಆ ಥರ ಭಯ ಇಲ್ಲ. ಈಗ ನಮ್ಮ ಜನ್ರೇಷನ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅಂದರೆ ಈಗ ಕೆಲ್ಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡ್ತೀವಿ. ಈಗ ಕೆಲವರು ಮನೆಗೆ ಅಂದರೆ ಅವ್ರ ಅಪ್ಪ ಅಮ್ಮಗೆ ದುಡ್ಡೇ ಕೊಡಲ್ಲ, ಅಂದರೆ ಅವರೇ ಖರ್ಚು ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಕೊಟ್ಟು ಸ್ವಲ್ಪ ಖರ್ಚು ಮಾಡ್ತಾರೆ. ಇನ್ನು ಕೆಲವರು ಎಲ್ಲೋ ರೇರು ಎಲ್ಲ ಅಮೌಂಟ್ ಅವ್ರಿಗೆ ಕೊಟ್ಟು ನಮ್ಗೆ ಬೇಕಾದಾಗ ಈಸ್ಕೊಳ್ಳೋದು ಆ ಥರ. ಆ ಥರದವ್ರಿಗೆ ಏನು ಹೇಳ್ತೀರ ನೀವು? ಇವಾಗ ದುಡ್ಡು ತಾಯಿ ತಂದ್ರೆ ಕೊಟ್ಬಿಟ್ಟು ಅವರೇ ಇಸ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಇವಾಗ ಇವರು ನಾನು ಸಂಪಾದನೆ ಮಾಡ್ತೀನಿ, ನಾನು ಸದಾ ರೀತಿ ಖರ್ಚು ಮಾಡ್ತೀನಿ, ನಾನು ಏನು ಕೇಳೋರು ಯಾರೂ ಇಲ್ಲ, ಆ ಥರ ಇದ್ರೆ ಮುಂದಕ್ಕೆ ಅವರೇ ಕಷ್ಟಪಡ್ಬೇಕಾಯ್ತು. ಮುಂದೆ ಅವಾಗ ಅವರು ಒಂದು 40-50 ಏಜಿಗೆ ಬಂದಾಗ ಅವ್ರ ತಾಯಿ ತಂದ್ರೆ ಇಲ್ಲ ತೀರೋಗಿರ್ತಾರೆ, ಇಲ್ಲ ಅವ್ರಿಗೂ ಫುಲ್ ಏಜ್ ಆಗಿರುತ್ತೆ, ಅವ್ರು ಏನು ಮಾಡಲ್ಲ. ಯಾಕೆ ಇವನು ಚಿಕ್ಕ ವಯಸ್ಸಲ್ಲಿ 7 ಮಾತು ಕೇಳಿಲ್ಲ, ಇವನು ಇಷ್ಟ ಬಂದಂಗೆ ಖರ್ಚು ಮಾಡ್ಕೊಂಡಿರ್ತಾರೆ, ತಾಯಿ ತಂದ್ರೆ ಏನು ಕೇಳಲ್ಲ. ಅವ್ರ ಏಜ್ ಆದಮೇಲೆ ಇವನು ಏನು ಮಾಡೋಕ್ಕಾಗಲ್ಲ. ಏನೋ ಅವ್ರಿಗೆ ಏಜ್ ಆಗಿರುತ್ತಲ್ಲ, ಅವರು ಸಂಪಾದನೆ ಮಾಡಿಕೊಡಲ್ಲ. ಇವನು ಸಂಪಾದನೆ ವಯಸ್ಸಲ್ಲಿ ಎಲ್ಲ ಕಳೆದ್ಬಿಟ್ಟಿರ್ತಾರೆ, ಮತ್ತೆ ಕಷ್ಟಪಡ್ಬೇಕಾಯ್ತು ಅವ್ರು. ಮತ್ತೆ ವಯಸ್ಸು ಆಗೋಗಿರುತ್ತೆ, ವಯಸ್ಸಾಗೋಗಿರುತ್ತೆ, ಕೆಲಸನೂ ಮಾಡೋಕ್ಕಾಗಲ್ಲ, ಸಂಪಾದನೆನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಎಲ್ಲ ದುಡ್ಡು ಯಾವಾಗಲೂ ಸೇವ್ ಮಾಡಬೇಕು, ಆದಷ್ಟು ಖರ್ಚು ಮಾಡಬಾರ್ದು. ಒಂದು ದಿವಸ ಅಲ್ಲ ಒಂದು ದಿವಸ ನಿನಗೆ ಅದೇ ಕಾಪಾಡುತ್ತೆ. ಈಗಿನ ಜನ್ರೇಷನ್ಗೆ ಏನಪ್ಪ ಅಂದರೆ ಬೇಗ 40-50 ವರ್ಷಕ್ಕೆ ಬಂದಾಗಲೇ ಅವರು ಏನಾರು ಕಾಯಿಲೆ ಬರ್ತದೆ, ಬ್ಯಾಡ್ ಹ್ಯಾಬಿಟ್ಸ್ಗಳು ಜಾಸ್ತಿ, ಏನು ಸಿಗರೇಟು ಎಣ್ಣೆ ಹೊಡೆಯೋದು, ನಮ್ಮ ಏಜ್ ಗಂಟನೂ ಬರೋಲ್ಲ ಅವರು. ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಬಿಟ್ಟು ಒಳ್ಳೆ ರೀತಿಲಿದ್ರೆ ಚೆನ್ನಾಗಿರ್ತಾರೆ. ಒಟ್ಟಲ್ಲಿ ಏನಪ್ಪ, ತಾಯಿ ತಂದರು ಮಕ್ಕಳಿಗೆ ಯಾವುದೂ ಕೆಟ್ಟದ್ದು ಹೇಳಲ್ಲ, ಒಳ್ಳೆ ವಿಷಯನೇ ಹೇಳೋದು. ಆದರೆ ಈಗಿನವರು ಈಗಿನ ಜನ್ರೇಷನ್ ಕೇಳಲ್ಲ, ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರೇನು ಹೇಳೋದು ನಾವೇನು ಕೇಳೋದು, ನಾನೇ ಸಂಪಾದನೆ ಮಾಡೋದು ನಮ್ಮ ಮನೇಲಿ, ಇವರು ತಾಯಿ ತಂದ್ರೆ ಕುತ್ಕ ತಿಂತಾರೆ, ನಾವೇ ಕೇಳ್ಬೇಕು ಇವ್ರ ಮಾತಾ, ಈ ಥರ ಎಲ್ಲ ಹೇಳ್ತಾರೆ. ಆದರೆ ಮುಂದಕ್ಕೆ ಅವರೇ ಕಷ್ಟ ಸಿಕ್ಕಾಕತ್ತಾರೆ. ಅವಾಗ ಯಾರು ಹೆಲ್ಪಿಗೆ ಬರೋಲ್ಲ. ಅವಾಗ ಯಾವ ಫ್ರೆಂಡ್ ಆಗಲಿ, ಪಕ್ಕದ ಮನೆ ರಿಲೇಷನ್ಗಳಾಗಲಿ ಯಾರೂ ಬರೋಲ್ಲ. ಅವರೇ ಹೇಳ್ತಾರೆ, ಯಾಕಪ್ಪ ಈ ಥರ ಮಾಡ್ತಿದ್ದೀಯ ಅಂದರೆ ಕೇಳೋಕ್ಕೆ ಹೋದಾಗೆ, ನೀನು ಸಂಪಾದನೆ ಮಾಡ್ತಿ ಅಂದ್ಬಿಟ್ಟು ಎಲ್ಲ ಖರ್ಚು ಮಾಡ್ಕೊಂಡು ನಿಮ್ಮ ತಾಯಿ ತಂದ್ರೆ ಬೈಕೊಂಡು ಇಷ್ಟ ಬಂದಂಗೆ ಇದ್ದೆ, ಅದಕ್ಕೆ ಇವಾಗ ಕಷ್ಟಪಡ್ತೀಯ ಅಂತ ಎಲ್ಲ ಹೇಳ್ತಾರೆ. ಓಕೆ, ಲಾಸ್ಟ್ ಕ್ವಶನು, ನಿಮ್ಮ ಜೀವನದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಂದು ಮೆಸೇಜು ಏನಾದರೂ ಆಗಿರ್ಬೋದು. ಮೆಸೇಜ್ ಏನಪ್ಪ ಅಂದರೆ, ತಾಯಿ ತಂದ್ರೆ ಚೆನ್ನಾಗಿ ನೋಡ್ತಾರೆ, ಏಜ್ ಆಗಿದ್ರು ಪರವಾಗಿಲ್ಲ, ಚೆನ್ನಾಗಿರುವಾಗ ಅವ್ರನ್ನ ನಿಮ್ಮನ್ನ ನೋಡ್ಕೊತಾರೆ. ಏನೋ ಅವ್ರಿಗೆ ಏಜ್ ಆದಾಗ ನೀವು ನೋಡ್ಕೋಬೇಕು. ಏನೋ ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲ ಪೇಷಂಟ್ಗಳು ಜಾಸ್ತಿ, ಕಾಯಿಲೆಗಳು ಜಾಸ್ತಿ. ಇವಾಗೆಲ್ಲ ತುಂಬ ಕಾಯಿಲೆಗಳು ಬರ್ತವೆ. ನೀವು ಕೇಳೇ ಇರಲ್ಲ, ಇದ್ದಕ್ಕಿದ್ದಂಗೆ ಒಂದು ಕಾಯಿಲೆ ದೇಶದಲ್ಲಿ ಹರಡ್ಬೋದು, ಹರಡದೇನೆ ಇರ್ಬೋದು. ಅದಕ್ಕೋಸ್ಕರ ತಂದೆ ತಾಯಿನ ಯಾವತ್ತಿದ್ರೂ ಜೊತೆಲೇ ಇರಬೇಕು, ನಮ್ಮ ಜೊತೆಲೇ ಇರಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಏನು ಕೇಳ್ತಾರೋ ಅದು ತಂದು ಕೊಡಬೇಕು. ಏನೋ ಅವ್ರಿಗೂ ಮರ್ಯಾದೆ ಕೊಡಬೇಕು. ಅವ್ರು ಏನು ಹೇಳ್ತಾರೆ, ಅವ್ರ ಅನುಭವ ಇದ್ದಾನೆ ಏನು ಹೇಳಲ್ಲ. ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರ ಅನುಭವ ಇದ್ದಾನೆ ಯಾವುದು ಹೇಳಲ್ಲ. ಅಲ್ಲಿ ಹೋಗ್ಬಿಡ್ತಾರೆ, ಹೋಗ್ಲೇಬೋದು. ಆ ಥರ ಇರಬೇಕು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.